ಹಾಯ್ ಗಾಯ್ಸ್, ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ ಮೊದಲನೇ ದಿನದ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಇವಾಗ ನೋಡ್ಕೊಬರಲ್ಲ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗಾಯ್ಸ್ ನಿಮ್ಮ ಸಪೋರ್ಟ್ ಮೇಲೆ ಇರಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಬಿಗ್ ಬಾಸ್ ಮೊದಲನೇ ಪ್ರೋಮೋ ಹೆಂಗಿದೆ ಅಂತ ನೋಡ್ಕೊಬರೋಣ. ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಭರ್ಜರಿ ಟ್ವಿಸ್ಟ್. ನಾ ಬಂದಿರೋ ಉದ್ದೇಶ ಸ್ವಾಗತ ಮಾಡೋದಕ್ಕಲ್ಲ, ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ. ಟ್ವಿಸ್ಟ್ ಇಟ್ಟಿದ್ದಾರೆ ಇಲ್ಲಿ. ಆಕ್ಚುಲಿ ಇಲ್ಲಿ ಏನಂದ್ರೆ ಮೊದಲನೇ ದಿನನೇ ಶಾಕ್ ಕೊಟ್ಟಿದ್ದಾರೆ. ಒಂದೇನಪ್ಪ ಅಂತಂದ್ರೆ ನಿಮ್ ಇನ್ನೂ ನೈಟ್ ಡ್ರೆಸ್ ಎಲ್ಲ ಇನ್ನೂ ಅದೇ ಡ್ರೆಸ್ ಅಲ್ಲಿ ಇದಾರೆ, ಹೆಂಗ್ ಬಂದಿದ್ರು ಹಂಗಂಗೆ ಇದ್ದಾರೆ, ಅದೇ ತರ ಇದ್ದಾರೆ. ಸೊ ನೈಟ್ ಆಗಿರೋದ್ರಿಂದ ಅವ್ರು ಕರ್ಸಿ ಕುತ್ಕೊಂಡು ಮಾತಾಡ್ತಾ ಇದಾರೆ. ಏನಂತಂದ್ರೆ ನಿಮಗೆ ಈ ಒಂದು ದಿನನೇ ಶಾಕ್ ಟ್ವಿಸ್ಟ್ ಕೊಡ್ತಾ ಇದ್ದೀವಿ. ಮೊದಲನೇ ದಿನ ಯಾರಾದ್ರೂ ಒಬ್ಬರನ್ನ ನೀವು ಆಯ್ಕೆ ಮಾಡ್ಬಿಟ್ಟು ಆಚೆ ಕಳ್ಸೋ ತರ ಒಂದು ಇದು ಕೊಡ್ತಾ ಇದಾರೆ. ಪರಸ್ಪರ ಚರ್ಚಿಸಿ ಒಬ್ಬರಿಗೆ ಮುಖ್ಯ ದ್ವಾರ ತೋರಿಸಿ. ಒಂದ್ 2-3 ದಿವಸ ಇರ್ಬೇಕು ಆಸೆ ಐತಿ. ಸೊ ಆಕ್ಚುಲಿ ಇಲ್ಲಿ ಅಂದ್ರೆ ಎಲ್ಲರೂ ಡಿಸ್ಕಷನ್ ಮಾಡಿ ನಿಮಗೆ ಒಬ್ರನ್ನ ಮಾತ್ರ ಲೈಕ್ ಆಚೆ ತಳ್ಳು ಅಂತ ಇದಿದೆ ಅಂತ ಹೇಳ್ತಾರೆ. ಸೊ ನನಗೆ ಯಾಕೋ ಇದು ಸ್ವಲ್ಪ ಫಿಶಿ ಅಂತ ಅನಿಸ್ತದೆ. ಅದು ಲಾಸ್ಟಲ್ಲಿ ಏನು ಅಂತ ಹೇಳ್ತೀನಿ. ಅಂಡ್ ಇದ್ರಲ್ಲಿ ನೋಡಿದ್ರೆ ಪಾಪ ಇವಾಗ ಮಲ್ಲು ಅವ್ರು ಮಾತಾಡ್ತಾ ಇದ್ದಾರೆ. ಸ್ಪಂದನ ತುಂಬಾ ಅವಕಾಶಗಳು ಹೊರಗಡೆ ಸಿಗ್ಬಹುದು ಅಂತ ನಾನು ಅನ್ಕೋತೀನಿ. ಓಕೆ, ಸ್ಪಂದನ ಓಕೆ, ಅವ್ರನ್ನೇ ಆಚೆ ಕಳ್ಸೋಣ ಅಂತ. ಯಾಕಂದ್ರೆ ಅವ್ರು ಇನ್ನೂ ಆರ್ಟಿಸ್ಟ್ ಇನ್ನೂ ಹೆಂಗಾಗಿದ್ದಾರೆ, ಅವ್ರಿಗೆ ಇನ್ನೂ ತುಂಬಾ ಆಚೆಗಡೆ ಆಪರ್ಚುನಿಟಿ ಇದಾರೆ, ನೋಡಕ್ ಬೇರೆ ಚೆನ್ನಾಗಿದ್ದಾರೆ ಅಂತ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ದಾರೆ. ಫೇಮಸ್ ಆಗೋದು ಒಂದಿರುತ್ತೆ. ಒಬ್ಬರಿಗೆ ಗುಡ್ ಬೈ. ಅಂದ್ರೆ ರಕ್ಷಿತ್ ಅವ್ರಿಗೆ ಹೇಳ್ತಾ ಇರೋದು, ಅವ್ರ ಕನ್ನಡ ಮಾತಾಡ್ತಾ ಇರ್ಬೇಕಾದ್ರೆ ಕೆಲವೊಂದ್ಸತಿ ತುಂಬಾ ತಪ್ಪಾಗಿ ಮಾತಾಡ್ತಾರೆ. ಅಂದ್ರೆ ಅದೊಂದು ಬೇರೆಯವ್ರಿಗೆ ಕ್ಯಾಚಿ ಆಗಿ ಕಾಣಿಸೋದ್ರಿಂದ ತುಂಬಾ ಫೇಮಸ್ ಆಗಿರೋದು. ಸೊ ಇವ್ರು ಅಲ್ಲಿ ಡಿಸರ್ವ್ಡ್ ಇಲ್ಲ ಅನ್ನೋ ತರಾನೇ ಜಾನ್ವಿ ಅವ್ರು ಹೇಳ್ತಾ ಇರೋದು. ಇಲ್ಲಿ ಮೊದಲೇ ದಿನನೇ ಫುಲ್ ಬಿಗ್ ಬಾಸ್ ಏನೋ ಒಳ್ಳೆ ಬೆಂಕಿ ಇಟ್ಟಿದ್ದಾರೆ ಅಷ್ಟೇ. ಅದೇ ಒಟ್ನಲ್ಲಿ ಬಾಗಿಲು ಅವರು. ಸೊ ಇವಾಗ ಈ ಕಡೆ ಸ್ಪಂದನ ಅವರು ಅಂಡ್ ಈ ಕಡೆ ಇನ್ನೊಂದ್ ಕಡೆ ರಕ್ಷಿತ್ ಅವರು, 3 ಜನ ಸದ್ಯಕ್ಕೆ ಈಗ ಲಿಸ್ಟ್ ಮಾಡಿ ಅಂದ್ರೆ ನಿಲ್ಸಿದ್ದಾರೆ. ಸೊ ಈ 3 ಜನದಲ್ಲಿ ಯಾರು ಹೋಗ್ತಾರೆ ಅಂತ ಬಾಗಿಲು ತೆಗೆದುಬಿಟ್ಟು ತೋರಿಸ್ತಾರೆ. ಇಲ್ಲ, ನನಗೆ ಏನ್ ಅನಿಸ್ತದೆ ಗೊತ್ತಾ, ಆಕ್ಚುಲಿ ಟಾಪ್ 3 ಅಲ್ಲಿ ಅವ 3 ಜನ ಏನಿದ್ದಾರೆ ಒಂದು ಟ್ವಿಸ್ಟ್ ಕೊಡ್ತಾರೆ. ಏನ್ ಗೊತ್ತಾ, ಬಿಗ್ ಬಾಸ್ ಅವರು ನನ್ನ ಪ್ರಕಾರ ಯಾರೊಬ್ರು ಆಚೆ ಹೋಗ್ಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ ಗೊತ್ತಾ. ಮೇ ಬಿ ಈ ಮನೆಯ ಕ್ಯಾಪ್ಟನ್ ಅವರೇ ಈ ವೀಕಲ್ಲಿ ಆಗ್ಬೋದೇನೋ. ಟ್ವಿಸ್ಟ್ ಇರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಬಿಗ್ ಬಾಸ್ ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಲ್ರೆಡಿ ಹೇಳಿದ್ದಾರೆ. ನೀವು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅಂತ ಆಲ್ರೆಡಿ ಹೇಳಿದ್ದಾರೆ. ಮೇ ಬಿ ನನಗನ್ನಿಸ್ತಾ ಇರೋದು ಏನಂತಂದ್ರೆ ಈ ವೀಕ್ ಫಸ್ಟ್ ವೀಕಲ್ಲಿ ಎಲಿಮಿನೇಷನ್ ಮಾಡೋದು ತುಂಬಾ ಡೌಟ್ ಇದೆ. ಇನ್ ಕೇಸ್ ಮಾಡಿದ್ರು ಮಾಡ್ಬಿಡ್ಬೋದು, ಹೇಳಕ್ಕಾಗಲ್ಲ, ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಸೊ ಸ್ವಲ್ಪ ಯಾಕೋ ಈ ಒಂದು ಸೀಸನ್ ಅಲ್ಲಿ 127 ಡೇಸ್ ನಡೆಸ್ತಾರೆ ಅಂತ ಸ್ವಲ್ಪ ಅಪ್ಡೇಟ್ಗಳು ಸಿಗ್ತಾ ಇದಾವೆ ನಮಗೆ. ಸೊ ಯಾಕಂದ್ರೆ 18 ಜನ ಕಂಟೆಸ್ಟೆಂಟ್ ಇದ್ದಿದ್ದು 19 ಜನ ಆಗಿದ್ದಾರೆ. ಅಂಡ್ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಎಕ್ಸ್ಟ್ರಾ ಕೂಡ ಬರ್ಬೋದು. ಈಗ ಲಾಸ್ಟ್ ಟೈಮ್ 4 ಜನ ಬಂದ್ರು ಬರ್ಬೋದು. ಸೊ ಇದೆಲ್ಲ ಒಂದು ತಲೆಯಲ್ಲಿ ಇಟ್ಕೊಂಡು ಮೇ ಬಿ ಬೇಗ ಎಲಿಮಿನೇಷನ್ ವೀಕ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು. ಅಂಡ್ ಇನ್ನೊಂದು ಹೈಪ್ ಮಾಡೋದಕ್ಕೋಸ್ಕರ ಆಕ್ಚುಲಿ ಬಿಗ್ ಬಾಸ್ ಅವ್ರು ಹೇಳಕ್ಕಾಗಲ್ಲ, ಒಬ್ರನ್ನ ಆಚೆ ಕಳಿಸ್ಬಿಡ್ಬೋದು. ಅಂಡ್ ಈ 3 ಜನ ಸದ್ಯಕ್ಕೆ ಎಲ್ಲರೂ ಜನಗಳ ಮಲೈಕ್ ಅಂದ್ರೆ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳು ಮಾತಾಡ್ಕೊಂಡು ನಿಲ್ಸಿದ್ದಾರೆ. ನಿಮ್ಮ ಪ್ರಕಾರ ಅಟ್ಲೀಸ್ಟ್ ನಿಮಗೆ ಇಲ್ಲಪ್ಪ ಇವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಅರ್ಹತೆನೇ ಇಲ್ಲ ಅಂತ ಕ್ಯಾಂಡಿಡೇಟ್ ನಿಮ್ಗೆ ಯಾರು ಅನಿಸ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಾವು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಟಾಪ್ 3 ಯಾರು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಎಸ್, ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ಪ್ರೋಮೋನ ವಿಡಿಯೋಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.